ಅರ್ಧ ಕಾಲದು ವಾಕಿಂಗ್ ಫ್ರೆಂಡ್. ಕಾಲೇಜ್ಗೆ ನಾನು ಆನಂದ್ ರಾಜು ಕಾಲೇಜಿಂದ ನಮ್ಮ ಮನೆ ತನಕ ವಾಕಿಂಗ್ ಡೈಲಿ ಕೊಡ್ತೀನಿ. ಬಟ್ ಅವ್ರು ನಮ್ಮನ್ನ ಮರೆಸ್ಬಿಟ್ಟು ಎವರೆಸ್ಟ್ಗೆಲ್ಲ ಹೋಗ್ಬಿಟ್ಟಾರೆ. ಹೆಂಗೆ ಆನಂದ್ ಇಷ್ಟು ದಿನ ಇಷ್ಟು ವರ್ಷ ಆಯ್ತಲ್ಲ, ಒಂದು ವರ್ಷ ಆಗೈತೆ. ಒಂದು ವರ್ಷ ಅಲ್ಲ 2 ವರ್ಷ. 2 ವರ್ಷ ಆಗೈತಾ? 2 ವರ್ಷ ಆಗೈತೆ. ಇವಾಗ ಸಿಕ್ಕಿಲ್ಲ ಅನಿಸ್ತೈತೆ ನಮ್ಮ ಬಗ್ಗೆ. ಲಾಸ್ಟ್ ಟೈಮ್ ಒಂದು ಬಿರಿಯಾನಿ ತಿಂದಿದ್ವಿ, ಅದು ನೆನಪೈತೈತೆ. ನನಗೆ ಜಾಸ್ತಿ ಮಾತಾಡಕ್ ಬರೋದಿಲ್ಲ ಫ್ರೆಂಡ್ಸ್, ನಾನು ಜಾಸ್ತಿ ಮಾತಾಡ್ತೀವಿ. ಯೂನಿವರ್ಸಿಟಿ ಅಲ್ಲ, ಬೀಮ್ಸ್ ಕಾಲೇಜ್, ಬಹದ್ದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಡೀತು. ನಮ್ಮ ಕಾಲೇಜ್ ನಾನು ಫ್ರೆಂಡೇ ಮಾಡ್ಕೊಂಡಿಲ್ಲ ಗುರು. ಇವನ್ ಸಿಕ್ಕಿ ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಯಾಕೆ ಗೊತ್ತು ಅಲ್ವಾ, ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀವಿ. ಇದು 611, 711, 450, ಇದೊಂದು 280 ಅಷ್ಟೇ. ಅಷ್ಟೇನಾ? ನೋಡಿದ್ರೆ ಯಾಕೋ ಸ್ವಲ್ಪ ಯಾವ್ದೋ ಟ್ರೆಂಡ್ಸ್ ದೇನೆ ಆದ್ರೆ ಔಟ್ಫಿಟ್ ಜಾಸ್ತಿ ಏನಲ್ಲ. ಟ್ರೆಂಡ್ಸ್ ದೇನೆ ಆಫರ್ ಅಂತ ಹೇಳಿದ್ದು ಆತರ. ಬಿಟ್ರೆ ಬೊಂಬೆ ಮಾಡಿ ನೋಡಿ. ಈಗ ನಾವು ಸಾಂಸ್ಕೃತಿಕ ನಗರಿಯವರು ಇವಾಗ ಪಾಡ್ಕಾಸ್ಟ್ ನಡೆಸ್ತವ್ರೆ, ಕ್ವಶನ್ಸ್ ಕೇಳ್ತಾರೆ. ಮಂಗಳೂರು ಎಕ್ಸಾಮ್ ಐತೆ, ಹೋಗಕ್ ಬಿಡ್ತಿಲ್ಲ ಇವಾಗ. ಹಂಗಾಗಿ ನಾವು ಇದೇ ಹೇಳ್ತೀವಿ, ನಮ್ಮನೆ ಮಾಡ್ಬಿಟ್ಟು ನೆಕ್ಸ್ಟ್ ಯಾವಾಗ ವೆಕೇಶನ್ ಐತೆ ಅವಾಗ ಬರ್ತೀನಿ. ಬಾಯ್. ಇಲ್ಲ, ನಾಳೆ ಬೆಳಿಗ್ಗೆ ಬರ್ಬೇಕು ಮತ್ತೆ ಮದುವೆಗೆ. ಸಾಕು, ಎಷ್ಟು ತಿಂತಾರ ಕೇಳಿ ಇವರು. ಇವಾಗ್ಲೂ ತಿಂದು ಬೆಳಗ್ಗೆಗೂ ತಿಂತಾರಂತೆ. ಪ್ರೀತಿಗೋಸ್ಕರ ನಮ್ ಪ್ರೀತಿ ನಮ್ ಮನೆಗ್ ಬನ್ನಿ ತೋರಿಸ್ತೀವಿ. ಆಟಲ್ಲಿ ಇರುತ್ತೆ, ಅಭಿಮಾನ ಆಟಲ್ಲಿ ಇರುತ್ತೆ. ಸರಿ ಆಯ್ತು, ಬಾಯ್. ಎಲ್ರಿಗೂ ಎಲ್ಲರೂ ಸಾಯಂಕಾಲ ಸೇರಿ ನಮ್ಮ ಅಕ್ಕ ಅವ್ರ ಮದ್ವೆಗೆ ಹೋಗ್ತಾ ಇದೀವಿ. ಬಂದ್ವಿ ಮದ್ವೆಗೆ. ಈಗ ಕಲ್ಯಾಣ ಮಂಟಪದ ಹೊರಗಡೆ ಹೋಗ್ತಾ ಇದೀವಿ. ತುಂಬಾ ಬೇಕದು, ತುಂಬಾ ಆತ್ಮೀಯರು. ಡಿಗ್ರಿ ಕಾಲೇಜಲ್ಲಿ ಸಿಗೋದಿಲ್ಲ, ಅವನು 10 ರೂಪಾಯಿ ಸಿಗೋದು. ಡಿಗ್ರಿ ಕಾಲೇಜ್ ಒಂದು ಹೋಗ್ತಾ ಇದೆ. ಈಗ ವಿಷಲ್ ಆಯ್ತು. ತುಂಬಾ ರಶೀದ ಗಾಯ್ಸ್, ಊಟ ಮಾಡಕ್ ಆಗ್ತಾಯಿಲ್ಲ. ಊಟಕ್ಕೆ ಬಂದಿವಿ. ನಮಸ್ಕಾರ. ಈಗ ನಾವು ಊಟ ಮಾಡೋದು ಬಂದ್ವಿ. ಊಟ ತಿಂದು ತುಂಬಾ ದಿನ ಆಗಿತ್ತು. ನಾನು ಯಾವಾಗ್ಲೂ ನಮ್ಮ ಭುವನ್ ಅಕ್ಕನ್ಗೆ ಯಾವಾಗ ಊಟ ಹಾಕ್ಸ್ಬೇಕು ಅಂತ ಕೇಳ್ತಿದ್ದೆ. ಆ ಸಮಯ ಕೊನೆಗೂ ಬಂದೇ ಬಿಟ್ಟು. ತುಂಬಾ ದಿನ ಆಗೈತೆ. ಹೌದು, ಜೊತೆಗೆ ಮದುವೆ ಡಿಗ್ರಿ ನಿಲ್ಬೇಕಾದ್ರೆ ಎಷ್ಟು ಮದುವೆ ಊಟ ಮಾಡಿದೀವಿ. ಟೀಚಿಂಗ್ ಬಂದ್ಮೇಲೆ 1 ವರ್ಷ ಆದ್ಮೇಲೆ ಸಿಕ್ಕಿರೋದು. 1 ವರ್ಷ ಆದ್ಮೇಲೆ ಸಿಕ್ಕಿದ್ದೀವಿ. ಅದರಲ್ಲೂ ಒಂದು ಮೆಮೊರಿಗಳನ್ನ ಮಿಸ್ಕೊತಾ ಇವೆ. ಡಿಗ್ರಿ ಕಾಲೇಜ್ ಮಾಡಿದ ತರ್ಲೇನು ತುಂಬಾ ಜನ ಫ್ರೆಂಡ್ಸ್ ಬಂದಿದ್ದಾರೆ. ಇನ್ನೊಬ್ಬ ಇದ್ದಾನೆ ಕಿಲಾಡಿ, ಅವ್ನ ಆ ಕಡೆ ಕೂತ್ಬಿಟ್ಟಿದ್ದಾನೆ. ಆಮೇಲೆ ಅವನ್ ನಾವಿಬ್ರು ಸೇರ್ತು ಅಂತ ಹೇಳಿದ್ರೆ ಅವನ್ ಬರ್ಲೇಬೇಕು. ಎಲ್ಲಿದ್ರು ಸಿಕ್ಕಲ್ಲ. ಊಟ ಮಾಡ್ಬೇಕೀಗ ನಾವು. ಊಟದಾಲು ಗೈಸ್, ಶ್ರೀಶೈಲಂ ವೆಜ್ ಹೋಟ್ಲಿಗೆ ಬಂದಿದ್ದೀವಿ. ಒಂದು ಎಂಗೇಜ್ಮೆಂಟ್ ಇದೆ. ತೆಂಗೇರಿಗೆ ಬಂದು ಶ್ರೀಶೈಲಂ ವೆಜ್ ಅಲ್ಲಿ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮ ಇದೆ. ಅದು ನನ್ನ ಆತ್ಮೀಯ ಸ್ನೇಹಿತ ಕೃತಿಯೋಗ ಇಬ್ರು ಬಂದಿದ್ದೀವಿ. ಅವ್ರಿಗೆ ಮಾಡಿಸ್ಕೊ ಹೋಗ್ಬೇಕು. ಈಗ ಅವ್ರಿಗೆ ತೋರಿಸ್ತೀವಿ. ಫ್ರೆಂಡ್ ನಾವು ಲೇಟ್ ಆಗಿ ಬಂದಿದ್ವಿ. ಯಾರು ಟೈಮು 2:30. ಇಲ್ಲಿ ತೋರಿಸ್ತಪ್ಪ, ಯಾರು ಇಲ್ಲ. ಅವ್ರು ಊಟಕ್ಕೆ ಹೋಗೋದು ಮೊದಲ ಗಂಡು ಹೆಣ್ಣು. ಇದೇ ಪಾರ್ಟಿಯಲ್ಲಿ ನಮ್ಮ ಇನ್ನೊಬ್ರು ಕ್ಲೋಸ್ ಫ್ರೆಂಡ್ ಪ್ರಶಾಂತ್ ಅವ್ರು ಸಿಕ್ಕಿದ್ರು.
ನೋಡೋಣ ಮಾತಾಡ್ಸೋಣ. ಹಂಗೆ ಸರ್ ಬೇಗ ಬಂದಿದ್ರೆ ಯಾವಾಗ ಬಂದ್ರೆ? ಮೂರು ಗಂಟೆಯಿಂದ ಬೇಗ ಯಾವ 3 ಗಂಟೆ? ಬೆಳಿಗ್ಗೆ ಬೆಳಗಿನ ಜಾವ 3 ಗಂಟೆಯಿಂದ. ಹೌದಾ? ಎಲ್ಲ ನಿಮ್ದೇ ತಾನೇ ರೂವಾರಿ ಎಲ್ಲ ಮೇಂಟೆನೆನ್ಸ್ ಅಂದು ಹಾಕ್ಬೇಕು ಊಟ ಮಾಡ್ತೀವಿ ಮಾಡೋಣ ಜೊತೆಲಿ ಮಾಡೋಣ. ನಾವು ನೋಟಿಗೆ ಲೇಟಾಗಿ ಬಂದಿರೋದ್ರಿಂದ ನಿಮ್ಗೇನಾದ್ರು ಬೇಸರ? ನಮ್ಗೇನಲ್ಲ ಅವ್ರು ಕೇಳ್ತಾರೆ ಪೃಥ್ವಿ ಅವ್ರನ್ನ ಅವ್ರಿಗೆ ಬೇಸರ ಆಗಿತ್ತು ಕೆಲಸ ಊಟ ಅರೇಂಜ್ ಲೇಟ್ ಬಂದ್ರೆ ನೈಟ್ ಬೇಕಾದ್ರೆ ಹೌದಾ? ಥ್ಯಾಂಕ್ ಯು. ಗೈಸ್ ಇವಾಗ ಹಿಂಗೆ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಯೂನಿವರ್ಸಿಟಿ ಹಾಸ್ಟೆಲ್ ಹೋಗ್ಬೇಕು. ಗೆಳೆಯನ ಹಾಸ್ಟೆಲ್ ನಾನು ಹೋಗ್ಲೇ ಇಲ್ಲ ನನಗೆ. ಇನ್ನು ಹೋಗಿ ಅಲ್ಲೇ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಖಂಡಿತ ಹೋಗೋಣ. ಅಡ್ಮಿಷನ್ ಟೈಮಲ್ಲಿ ಓಡಾಡ್ಬೇಕಾದ್ರೆ ಹೋಗ್ತಾ ಇದೆ ಗೈಸ್. ಹುಷಾರಕ್ಕೆ ಅಡ್ಮಿಷನ್ ಟೈಮಲ್ಲಿ ಓಡಾಡ್ತಾ ಇದ್ದೀನಿ ಗೈಸ್ ಅಂತಂದರೆ ಇವಾಗಲೇ ಹೋಗ್ತಾ ಇರೋದು. ಏನಮ್ಮ ತುಂಬ ಮೆಟ್ರೋದಲ್ಲಿ ಓಡಾಡೋ ಅಂತ ನಾನು ಸಾಮಾನ್ಯವಾಗಿ ಮೆಟ್ರೋ ಬಳಸಿಲ್ಲ, ಅದಷ್ಟು ಬರೀ ಕಷ್ಟ.